ನಮಸ್ತೆ ಎಲ್ಲರಿಗೂ. ಇವತ್ತೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ಯಾಕೆಂದರೆ ನನ್ನ ಕಾಲು ನೋವಾಗಿರೋದು ಎಲ್ಲರಿಗೂ ಗೊತ್ತಿತ್ತಲ್ವ, ಅದಕ್ಕೊಂಚೂರು ಉಪಯೋಗ ಆಗುತ್ತೆ ಅಂತ ನಾನು ನಮ್ಮ ತಂಗಿ ಊರಿಗೆ ಹೋಗಿದ್ನಲ್ವ, ಅಲ್ಲಿ ಫಿಜಿಯೋಥೆರಪಿ ಬರ್ತಾರೆ ಫಿಜಿಯೋಥೆರಪಿ ಮಾಡೋಕ್ಕೆ. ಅವರು ನೋಡಿಬಿಟ್ಟು ಇನ್ನೂ ಕಾಲು ಊತ ಇದೆ ನಿಮಗೆ, ಆಮೇಲೆ ಇಲ್ಲೆಲ್ಲ ಒಂದು ಸ್ವಲ್ಪ ಮೂಳೆ ಹತ್ರ ಊತನೇ ಇದೆ ಅಂಥೇಳಿ ಸ್ವಲ್ಪ ಫಿಜಿಯೋಥೆರಪಿನೂ ಮಾಡಿ ಅದನ್ನು ಇಡ್ತಾಯಿದ್ರು. ಈ ಥರ ಇವಾಗ ತರಿಸಿದ್ದೀನಿ ನೋಡಿ, ಅದು ಅವ್ರ ಹತ್ರ ಇತ್ತು. ಇದು ಒಂದು ಸರಿ ಚಾರ್ಜಿಂಗ್ ಮಾಡಿದ್ರೆ ಸುಮಾರು 3 ಅವರು ಯೂಸ್ ಮಾಡ್ಬೋದಂತೆ. ಅದರಿಂದ ಸ್ವಲ್ಪ ರಿಲೀಫ್ ಆಗುತ್ತೆ, ಊತನೂ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಅಲ್ಲಿದ್ದಾಗಲೇ ನಾವು ಬುಕ್ ಮಾಡಿದ್ವಿ ನಮ್ಮ ಮನೆ ಅಡ್ರೆಸ್ಗೆ. ನನ್ನ ತಂಗಿ ಮಗಳು ಮಾಡಿದ್ಲು, ಅದು ಬಂದಿರೋದಕ್ಕೆ ನಾನು ಊರಿಂದ ಬಂದಮೇಲೆ ಅದನ್ನು ತೆಗಿತಾಯಿದ್ದೀನಿ. ಅಲ್ಲಿರೋವರೆಗೂ ಅವರೇ ಮಾಡಿಸಿದ್ರು ನನಗೆ. ಇಲ್ಲಿ ಮನೆಗೆ ಬಂದಮೇಲೆ ಆ ಥರ ಮಾಡ್ಕೊಳ್ಳಿ, ಸ್ವಲ್ಪ ಪೂರ್ತಿ ಕಮ್ಮಿ ಆಗೋವರೆಗೂ ಅಂತ ಹೇಳಿದ್ರು. ಅದರಿಂದ ತರಿಸ್ಕೊಂಡಿರೋದು. ಆಮೇಲೆ ಇದು ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಏನಾದ್ರು ಮಜಲ್ಸ್ ನೋವು, ಸಿಕ್ಕಾಪಟ್ಟೆ ಒಂದೊಂದು ಸರಿ ಕೆಲಸ ಮಾಡಿ ಮೈಕೈ ನೋವು, ಕಾಲು ನೋವೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಉಪಯೋಗ ಆಗುತ್ತೆ. ಆಮೇಲೆ ಚಾರ್ಜು ಒಂದು ಸರಿ ಮಾಡ್ಕೊಂಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಇದು ಫೋನ್ ಚಾರ್ಜರ್ ಇದ್ದರೂ ಆಗುತ್ತೆ. ಅದರಲ್ಲೂ ಚಾರ್ಜಿಂಗ್ ಕೊಟ್ಟಿರ್ತಾರೆ ವೈರು. ಆದರೂ ಅದು ಅಕಸ್ಮಾತ್ ನಾವೆಲ್ಲನ ಇಲ್ಲ ಅಂದರೂ ಫೋನ್ ಚಾರ್ಜರ್ ಅಂತೂ ನಮ್ಮ ಹತ್ರ ಇರುತ್ತಲ್ವ, ಅದರಿಂದ ಚಾರ್ಜಿಂಗ್ ಮಾಡ್ಕೊಂಬಿಟ್ಟು ಸುಮಾರು 3 ಅವರು ಉಪಯೋಗಿಸ್ಕೋಬೋದು. ಕರೆಂಟಿಗೆ ಇಟ್ಟರೆ ಅಲ್ಲೇ ಇಟ್ಕೊಂಡು ಅಲ್ಲೇ ಕೂತ್ಕೊಂಡು ಮಾಡ್ಕೋಬೇಕು. ಇದಿಲ್ಲ, ಈ ಥರ ಚಾರ್ಜಿಂಗ್ ಮಾಡ್ಕೊಂಡು ರೆಡಿ ಇದ್ದರೆ ನಾವು ಎಲ್ಲಿ ಕೂತ್ಕೊಂಡು ಎಲ್ಲಿ ಮಲ್ಕೊಂಡು ಬೇಕಾದ್ರೂ ಮಸಾಜ್ ಮಾಡ್ಕೋಬೋದು. ಅದಕ್ಕೆ ಇದನ್ನು ನಾನು ನಿಮಗೆ ಯಾರಿಗಾರು ಉಪಯೋಗ ಆಗ್ಬೋದು ಅನ್ನೋ ಇದಕ್ಕೆ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ತರಿಸಿದ್ನಲ್ವ, ನಮ್ಮ ತಂಗಿನೂ ಒಂದು ತರಿಸ್ಕೊಂಡ್ಲು. ಅಕಸ್ಮಾತ್ ಮುಂದೆ ಅವರು ಫಿಜಿಯೋಥೆರಪಿ ಇಷ್ಟು ದಿನ ಅಂತ ಇರುತ್ತಲ್ವ, ಅಷ್ಟು ದಿನ ಆದಮೇಲೆ ಅದು ಮನೆಗಿದ್ದರೆ ಎಲ್ಲರಿಗೂ ಯೂಸ್ ಆಗುತ್ತಲ್ಲ ಅನ್ನೋ ಇದಕ್ಕೆ ತರಿಸಿದ್ದೀವಿ. ಇಬ್ಬರೂ ತರಿಸ್ಕೊಂಡ್ವಿ. ಇದು ನಮಗೆ ಆವಾಗ ಆಫರ್ ಇತ್ತು, 1000 ರೂಪಾಯಿ ಸಿಕ್ತು. ಫಿಜಿಯೋಥೆರಪಿ ತಂದಾಗ 1300 ಇತ್ತಂತೆ. ಒಂದೊಂದು ಸರಿ ಆಫರ್ ಇದ್ದಾಗ ಈ ಥರ ಕಮ್ಮಿ ಸಿಗುತ್ತೆ. ಆಮೇಲೆ ಇದರಲ್ಲಿ ರೆಡ್ಡು ಬ್ಲ್ಯಾಕ್ ಇತ್ತು. ಅವರು ರೆಡ್ ಮಾಡಿದ್ರಂತೆ, ಬಂದಿರಲಿಲ್ಲ, ಬ್ಲ್ಯಾಕ್ ಬಂದಿತ್ತಂತೆ. ನಮ್ಮ ತಂಗಿ ಬ್ಲ್ಯಾಕ್ ಮಾಡಿದ್ಲು, ನಾನು ರೆಡ್ ಮಾಡ್ಕೊಂಡೆ. ನೋಡಿ, ಈ ಥರ ಮಾಡ್ಕೋಬೋದು. ಪ್ರೆಸ್ಸು ಜಾಸ್ತಿ ನಮಗೆ ಇದು ಬೇಕು ಅಂದಾಗ ಜಾಸ್ತಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಇಲ್ಲ ಲೈಟಾಗಿ ಮಾಡ್ಕೋಬೇಕು ಅಂದರೆ ಲೈಟಾಗಿ ಮಾಡ್ಕೋಬೋದು. ಆಮೇಲೆ ಮೂಳೆಗಳ ಮೇಲೆ ಕೂಡ ಲೈಟಾಗಿ, ತುಂಬ ಜಾಸ್ತಿ ಪ್ರೆಜರ್ ಇಲ್ಲದೆ ಲೈಟಾಗಿ ಮಾಡ್ಕೋಬೋದು. ಅವಾಗೆಲ್ಲ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ನನಗೆ ಇಲ್ಲಿಂದನೂ ನರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅವರೇ ನೋಡಿಬಿಟ್ಟು ನೋಡಿ ಇಲ್ಲಿಂದ ಊದಿದೆ ಅಂತೇಳಿ ಅಲ್ಲೆಲ್ಲ ಮಾಡಿಸಿ, ತುಂಬ ಊದಿತ್ತಲ್ಲಿ. ಅವಾಗ ನನಗೆ ಗೊತ್ತೇ ಆಗಲಿಲ್ಲ ಅದರಿಂದ ಅಂತ. ಅವರು ಅಲ್ಲಿ ಮಾಡಿಸಾದ್ಮೇಲೆ ನಾನು ಅವ್ರು ಹೇಳ್ಕೊಟ್ರು ಎಲ್ಲೆಲ್ಲಿ ಮಾಡ್ಕೋಬೇಕು ಅಂತ. ಅಲ್ಲಿಲ್ಲೇ ಮಾಡಿಸ್ತಾಯಿದ್ದೆ. ನನ್ನ ಮೊಮ್ಮಗ ಮಾಡಿಸ್ತಾಯಿದ್ದ ಕೂತ್ಕೊಂಡು ಸೋಫಾ ಮೇಲೆ ಕೂತಿದ್ದೆ, ಅವನೇ ಮಾಡ್ತಾಯಿದ್ದ. ನಾವೊಬ್ಬರೇ ಕೂಡ ಮಾಡ್ಕೋಬೋದು ಕೂತ್ಕೊಂಡು. ಕಾಲು ಒಂಚೂರು ಮಡ್ಚ್ಕೊಂಬಿಟ್ಟು ಮಾಡ್ಕೋಬೋದು. ಇನ್ನೊಬ್ಬರು ಮಾಡಿದರೆ ರಿಲೀಫ್ ಇರುತ್ತೆ. ನಾವೊಬ್ಬರೇ ಮಾಡ್ಕೊಂಡ್ರೂ ಅಷ್ಟು ಇರೋಲ್ಲ ಯಾರು ಅಂತ. ಅಂದರೆ ನಮಗೆ ಎಲ್ಲಿ ನೋವಿರುತ್ತೋ ಅಲ್ಲಿ ಮಾಡ್ಕೋಬೋದು ಒಬ್ಬರೇ ಮಾಡ್ಕೊಂಡ್ರೆ. ನೋಡಿ, 3 ಥರ ಬರುತ್ತೆ. ಇದೊಂಥರ ಲೈಟಾಗಿ ಮಸಾಜ್ ಆಗುತ್ತೆ. ಆಮೇಲೆ ಇವೆರಡು ಏನು ಅಷ್ಟು ಉಪಯೋಗಕ್ಕೆ ಬರಲಿಲ್ಲ ನನಗೆ. ಅವರು ಕೂಡ ಇದೊಂದೇ ಉಪಯೋಗಿಸೋದು ಎಲ್ಲ ಕಡೆ. ಇದು ಏನೇನಕ್ಕೆ ಅಂತ ಅದ್ರ ಮೇಲೆ ಕೊಟ್ಟಿರ್ತಾರೆ, ನೀವು ಉಪಯೋಗಿಸ್ಕೋಬೋದು. ಈ ಥರ ಕಮ್ಮಿ ರೇಟಲ್ಲಿ ಮನೆಯಲ್ಲೇ ಮಸಾಜ್ ಮಾಡ್ಕೊಳ್ಳೋದು ನೋವಿಗೆ. ಏನಾದ್ರು ಮಜಲ್ಸ್ ನೋವು, ಮೈಕೈ ನೋವು ಇದ್ದಾಗ, ಈ ಥರ ಬಿದ್ದು ಊತ ಬಂದಾಗ, ಊತದ ಮೇಲೆ ಇದೆಲ್ಲದಕ್ಕೂ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ಏನು ಉಪಯೋಗ ಅಂತ ನೋಡಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ತುಂಬ ಜನಕ್ಕೆ, ವಯಸ್ಸಾದವ್ರಿಗೆ ಅಥವಾ ಮನೆಯಲ್ಲಿ ಕೆಲಸ ಜಾಸ್ತಿ ಮಾಡಿ ಮಜಲ್ಸ್ ನೋವಿದ್ದವ್ರಿಗೆಲ್ಲ ಉಪಯೋಗ ಆಗ್ಬೋದು ಅಂತ. ತುಂಬ ಪ್ರೆಜರೂ ಇರೋಲ್ಲ, ಏನು ಅನಿಸಲ್ಲ. ನಿಧಾನ ನಮಗೆ ಎಷ್ಟು ಪ್ರೆಜರ್ ಬೇಕೋ ಅಷ್ಟು ಪ್ರೆಸ್ ಮಾಡಿ ಇಟ್ಕೋಬೋದು. ನೋಡಿ, ಮೂಳೆ ಮೇಲೆ ಇದು ನಾನು 3 ದಿನ ಮಾಡಾದಮೇಲೆ ಸ್ವಲ್ಪ ಅಲ್ಲಿ ಊತ ಆಗೋಗಿತ್ತು ಮೇಲೆ ಕೆಳಗಡೆ. ಇಲ್ಲೆಲ್ಲ ಊತ ಕಮ್ಮಿ ಆಗಿದೆ. ಬೆರಳ ಹತ್ರ ಕಪ್ಪಗಿದೆ ಇನ್ನೊಂಚೂರು. ಆ ಕಪ್ಪು ಅರ್ಧ ಕಾಲಿತ್ತು, ಅದು ಹೋಗಿದೆ ಇವಾಗ. ನಿಧಾನವಾಗಿ ಈ ಥರ ಸೆಟ್ ಆಗ್ತಾಯಿದೆ. ಅಲ್ಲಿಗೆ ಹೋದ್ಮೇಲೆ ನನಗೆ ಊತ ಕಮ್ಮಿ ಆಗೋಕ್ಕೆ ಅವ್ರು ಹೇಳಿದ್ದಕ್ಕೆ ಗೊತ್ತಾಯಿತು. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ಇದು ಹೆಂಗಿದೆ ಅಂತ ಕಮೆಂಟ್ ಮಾಡಿ.